ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಇದು ಒಂದು ಉತ್ತಮವಾದ ಸ್ಕಾಲರ್ಶಿಪ್ಪು. ಕೊನೆಯವರೆಗೂ ಈ ವಿಡಿಯೋ ನೋಡಿದ್ರೆ ನಿಮಗೆ ಒಂದು ಉತ್ತಮವಾದ ಮಾಹಿತಿ ಆಗ್ತದೆ ಅಂತ ತಿಳ್ಕೊಂಡಿದ್ದೀನಿ. ಅದು ಯಾವ ಸ್ಕಾಲರ್ಶಿಪ್ಪು ಅಂತ ಬಂದಾಗ ಯುಗೋ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತೇಳಿ, ಇದು ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಬೇಸ್ಡ್ ಇನ್ ಕ್ಯಾಲಿಫೋರ್ನಿಯಾ USA ಅವ್ರು ಕೊಡ್ತಾ ಇರೋಂಥ ಒಂದು ಸ್ಕಾಲರ್ಶಿಪ್ಪು. ಈ ಸ್ಕಾಲರ್ಶಿಪ್ಪು ಗರ್ಲ್ಸಿಗೆ ಮಾತ್ರ, ಅಂದರೆ ಯಂಗ್ ವುಮೆನ್ಸ್ ಇನ್ ಇಂಡಿಯಾ ಪರ್ಸ್ಯೂಯಿಂಗ್ ಪ್ರೊಫೆಷನಲ್ ಅಂಡರ್ ಗ್ರಾಜ್ಯುಯೇಟ್ ಕೋರ್ಸಸ್. ಯಾರೆಲ್ಲ ಪ್ರೊಫೆಷನಲ್ ಕೋರ್ಸ್ ಅಂದರೆ ಡಿಗ್ರಿ ಮಾಡ್ತಿದ್ದೀರಿ PUC ಮುಗಿಸ್ಕೊಂಡು ಅಂತ ಗರ್ಲ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡೋ ಅಂತ ಒಂದು ಸ್ಕಾಲರ್ಶಿಪ್ ಇದಾಗಿದೆ. ಇದು ಒಂದು ಫೈನಾನ್ಷಿಯಲ್ ಸಪೋರ್ಟ್ ಕೊಡುತ್ತೆ ಥ್ರೂ ಯೂನಿವರ್ಸಿಟಿ ಎಜುಕೇಶನ್ ಮಾಡಬೇಕಾದ್ರೆ ನಿಮಗೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಕೊಡೋ ಅಂತ ಒಂದು ಸ್ಕಾಲರ್ಶಿಪ್ಪು. ಇದರ ಸ್ಕಾಲರ್ಶಿಪ್ ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟು ಅಂತ ಬಂದಾಗ 60,000 ಪರ್ ಇಯರ್ ಇರುತ್ತೆ. ಒಟ್ಟು 4 ವರ್ಷ ತಗೊಳ್ಳೋ ಅಂತ ಒಂದು ಅವಕಾಶ. ಯಾರೆಲ್ಲ ಇದು ಅಪ್ಲೈ ಮಾಡಬೇಕು ಅಂದ್ರೆ ನೀವು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಯಾರೆಲ್ಲ 12th ಮುಗಿಸಿ ಡಿಗ್ರಿ ಫಸ್ಟ್ ಇಯರಿಗೆ ಸೇರಿರೋರು ಇರ್ಬೋದು, ಸೆಕೆಂಡ್ ಇಯರಿಗೆ ಸೇರಿರೋರು ಇರ್ಬೋದು, ಇಲ್ಲ 3rd ಇಯರ್ ಓದ್ತಾ ಇರೋರು ಇರ್ಬೋದು, ಇವರೆಲ್ಲ ಅಪ್ಲೈ ಮಾಡ್ಬೋದು. ಆದರೆ ಫೈನಲ್ ಇಯರ್ ಅಲ್ಲಿ ಓದ್ತಾ ಇರೋ ಅಂತ ಯಾವುದೇ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡಕ್ ಬರಲ್ಲ. ಫಸ್ಟ್ ಇಯರ್ ಡಿಗ್ರಿ, ಸೆಕೆಂಡ್ ಇಯರ್, 3rd ಇಯರ್ ಈ ತರ ಇರೋ ಅಂತ ವಿದ್ಯಾರ್ಥಿಗಳೆಲ್ಲ ಅಪ್ಲೈ ಮಾಡ್ಬೋದು. ಫೈನಲ್ ಇಯರ್ ಇರೋ ಅಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ. ಅದೇ ರೀತಿ ಏನೆಲ್ಲ ಎಲಿಜಿಬಿಲಿಟಿ ಅಂತ ಬಂದಾಗ ಫಸ್ಟ್ ಗರ್ಲ್ಸ್ ಆಗಿರ್ಬೇಕು, ಗರ್ಲ್ ಸ್ಟೂಡೆಂಟ್ಸ್ ಓನ್ಲಿ ಅಪ್ಲೈ ಮಾಡೋಕ್ಕಾಗೋದು. ಅದೇ ರೀತಿ ಅಂಡರ್ ಗ್ರಾಜ್ಯುಯೇಟ್ ಪ್ರೊಫೆಷನಲ್ ಕೋರ್ಸ್, ಇಂಜಿನಿಯರಿಂಗ್ ಇರ್ಬೋದು, ಮೆಡಿಸಿನ್ನು, ನರ್ಸಿಂಗು, ಫಾರ್ಮಸಿ, ಆರ್ಕಿಟೆಕ್ಚರು, ಲಾ, ಟೀಚಿಂಗು, BCA, BSc, ಇನ್ನೂ ತುಂಬ ಕೋರ್ಸ್ಗಳು, ಪ್ರೊಫೆಷನಲ್ ಕೋರ್ಸ್ ಅಂತ ಏನೇನು ಬರ್ತವೆ ಅವೆಲ್ಲದರ ಸ್ಟೂಡೆಂಟ್ಸು ಅಪ್ಲೈ ಮಾಡೋ ಅಂತ ಒಂದು ಅವಕಾಶ ಇರುತ್ತೆ. ಆದರೆ ಒಂದು ಕಂಡೀಷನ್ ಏನು ಅಂದರೆ SLC ಮತ್ತು PUC ನಲ್ಲಿ 70% ತಗೊಂಡಿರಬೇಕು. SLC ಮತ್ತು PUC ನಲ್ಲಿ 70% ತಗೊಂಡಿದ್ರೆ ಇದಕ್ಕೆ ಅಪ್ಲೈ ಮಾಡ್ಬೋದು. ಜೊತೆಗೆ ಅವರ ಫ್ಯಾಮಿಲಿ ಇನ್ಕಮ್ ಬಂದು 5 ಲಕ್ಷದ ಒಳಗಿದ್ರೆ ಅಪ್ಲೈ ಮಾಡ್ಬೋದು. ಅದನ್ನ ಮುಂಚೆನೇ ಹೇಳ್ದಂಗೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇದಕ್ಕೆ ಅಪ್ಲೈ ಮಾಡಕ್ ಬರಲ್ಲ. ಅವ್ರು ಬಿಟ್ಟು ಮಿಕ್ಕಿದ ಎಲ್ಲ ವಿದ್ಯಾರ್ಥಿಗಳು, ಅದರಲ್ಲೂ ಗರ್ಲ್ಸ್ ಸ್ಟೂಡೆಂಟ್ಸ್ ಎಲ್ಲರೂ ಅಪ್ಲೈ ಮಾಡೋ ಅಂತ ಅವಕಾಶ ಇರುತ್ತೆ. ಎಷ್ಟೆಲ್ಲ ಸ್ಕಾಲರ್ಶಿಪ್ ಕೊಡ್ತಾರೆ ಅಂತ ಅಂದಾಗ ಇಂಜಿನಿಯರಿಂಗು, ಮೆಡಿಕಲ್ಲು, BDS, ಲಾ, ಆರ್ಕಿಟೆಕ್ಚರ್ ಈ ಥರದ ಕೋರ್ಸ್ಗಳಿಗಾದ್ರೆ ಅಪ್ ಟು 4 ಇಯರ್ಸು ಎವ್ರಿ ಇಯರ್ 60,000 ಸ್ಕಾಲರ್ಶಿಪ್ ಕೊಡ್ತಾರೆ. ನರ್ಸಿಂಗು, ಫಾರ್ಮಸಿ ಆ ಥರದ್ದಾದರೆ 40,000 ಪರ್ ಇಯರ್ ಫಾರ್ 4 ಇಯರ್ಸ್ ಕೊಡ್ತಾರೆ. BCA, BSc ಮತ್ತು ಸಿಮಿಲರ್ 3 ಇಯರ್ಸ್ ಡಿಗ್ರಿ ಕೋರ್ಸ್ ಯಾವುದಕ್ಕಾದ್ರೂ ಆಗಲಿ 40,000 ಪರ್ ಇಯರ್ ಕೊಡ್ತಾರೆ, 3 ಇಯರ್ಸ್ ಕೊಡ್ತಾರೆ. ಟೀಚಿಂಗ್ ಕೋರ್ಸ್ ಅವ್ರಿಗೆ ಅಪ್ ಟು 40,000 ಫಾರ್ 2 ಇಯರ್ಸ್ ಕೊಡ್ತಾರೆ. ನೆನ್ಪಿಟ್ಕೊಳ್ಳಿ, ಇಂಜಿನಿಯರಿಂಗು, ಮೆಡಿಕಲ್ಲು, BDS, ಲಾ, ಆರ್ಕಿಟೆಕ್ಚರ್ ಅವ್ರಿಗೆ 4 ಇಯರ್ಸು 60,000 ಕೊಡ್ತಾರೆ. ನರ್ಸಿಂಗು, ಫಾರ್ಮಸಿ ಈ ಥರದವ್ರಿಗೆ 4 ಇಯರ್ಸು 40,000 ಕೊಡ್ತಾ ಹೋಗ್ತಾರೆ. ಎವ್ರಿ ಇಯರ್ 40,000. BCA, BSc ಅದೇ ರೀತಿ 3 ಇಯರ್ಸ್ ಡಿಗ್ರಿ ಕೋರ್ಸ್ಗೆ ಏನಾದರೂ ನೀವು ಸೇರ್ಕೊಂಡಿದ್ರೆ 3 ಇಯರ್ಸು 40,000 ಪರ್ ಇಯರ್ ಕೊಡ್ತಾ ಹೋಗ್ತಾರೆ. ಟೀಚಿಂಗ್ ಕೋರ್ಸಿಗೆ ಸೇರ್ಕೊಂಡಿರೋರಿಗೆ 40,000 ಫಾರ್ 2 ಇಯರ್ಸ್ ಕೊಡ್ತಾ ಹೋಗ್ತಾರೆ. ಏನೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಗುತ್ತೆ ಅಂತ ಬಂದಾಗ 10th ಮಾರ್ಕ್ಸ್ ಕಾರ್ಡ್ ಬೇಕು, 12th ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು ಇಲ್ಲ ಗೌರ್ಮೆಂಟ್ ID ಯಾವುದಾದ್ರೂ ಆಗುತ್ತೆ, ಕಾಲೇಜ್ ಅಡ್ಮಿಷನ್ ಪ್ರೂಫು, ಮತ್ತು ಫ್ಯಾಮಿಲಿ ಇನ್ಕಮ್ ಸರ್ಟಿಫಿಕೇಟು, ಫೀಸ್ ಪೇಮೆಂಟ್ ರೆಸಿಪ್ಟು, ಸ್ಟೂಡೆಂಟ್ ಬ್ಯಾಂಕ್ ಡೀಟೇಲ್ಸು ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಟ್ಟರೆ ಸಾಕಾಗುತ್ತೆ ಡಾಕ್ಯುಮೆಂಟ್ಸು. ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇರುತ್ತೆ ಅಂತ ಬಂದಾಗ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು, ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ನೋಡ್ತಾರೆ, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ತಾರೆ, ಟೆಲಿಫೋನಲ್ಲಿ ಇಂಟ್ರ್ಯೂ ಮಾಡ್ತಾರೆ, ಮತ್ತು ಫೈನಲ್ ಸೆಲೆಕ್ಷನ್ ಮಾಡಿಬಿಟ್ಟು ಅಮೌಂಟ್ನ ಕೊಡ್ತಾ ಹೋಗ್ತಾರೆ. ನೆನ್ಪಿಟ್ಕೊಳ್ಳಿ, ಯಾರೆಲ್ಲ ಗರ್ಲ್ ಸ್ಟೂಡೆಂಟ್ಸು PUC ಮುಗಿಸಿ ಇಲ್ಲ ಫಸ್ಟ್ ಇಯರಿಗೆ ಸೇರಿರೋರು ಇರ್ಬೋದು, ಇಲ್ಲ ಸೆಕೆಂಡ್ ಇಯರು, 3rd ಇಯರ್ ಈ ಥರ ಫೈನಲ್ ಇಯರ್ನವ್ರು ಬಿಟ್ಟು ಎಲ್ಲ ಗರ್ಲ್ ಸ್ಟೂಡೆಂಟ್ಸು ಇದಕ್ಕೆ ಅಪ್ಲೈ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ಆಗಸ್ಟ್ 20ನೇ ತಾರೀಕು ಲಾಸ್ಟ್ ಡೇಟ್. ಇದನ್ನು ಅಪ್ಲೈ ಮಾಡೋಕ್ಕೆ ಆಗಸ್ಟ್ 20 ಲಾಸ್ಟ್ ಡೇಟು. ಯಾರೆಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಎಲಿಜಿಬಲ್ ಇದ್ದೀರಿ ಅವ್ರು ಅಪ್ಲೈ ಮಾಡ್ಕೊಳ್ಳಿ. ಇದು ಒಂದು ಉತ್ತಮವಾದ ಸ್ಕಾಲರ್ಶಿಪ್ ಆಗಿದೆ. 4 ಇಯರ್ಸ್ ಕೊಡೋ ಅಂಥ ಒಂದು ಉತ್ತಮವಾದ ಸ್ಕಾಲರ್ಶಿಪ್ಪು. ಯಾರೆಲ್ಲ ವಿದ್ಯಾರ್ಥಿಗಳು ಗರ್ಲ್ ಸ್ಟೂಡೆಂಟ್ಸ್ ಇದ್ದೀರಿ, PUC ಮುಗಿಸಿರೋರು, ಈಗ ಜಾಯಿನ್ ಆಗ್ತಾ ಇರೋ ಅಂಥವ್ರು ಎಲ್ಲರೂ ಜಾಯಿನ್ ಆಗಿದ್ರೆ ಆ ರೆಸಿಪ್ಟ್ ಹಾಕ್ಬಿಟ್ಟು ಈ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗ್ಬೋದು. ಥ್ಯಾಂಕ್ ಯು.